ಅವ್ರು ಮಾಡ್ತಾ ಇರುವಂಥ ಸಿಲೆಬಸ್ಸು ಮತ್ತು ಇಂಜಿನಿಯರಿಂಗ್ನಲ್ಲಿ ಏನು ಬಯೋಟೆಕ್ನಾಲಜಿದಿದೆ ಸ್ವಲ್ಪ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನು ನೀವು ಸಮಾನವಾಗಿ ಹೋಲಿಕೆ ಮಾಡಿ ಎ ಒ ಅಥವಾ ಅಸಿಸ್ಟೆಂಟ್ ಎ ಒಗಳಿಗೆ ನೀವು ಅವಕಾಶ ಮಾಡಿಕೊಟ್ರೆ ಭಾಳ ಕಷ್ಟ ಆಗುತ್ತೆ ಮತ್ತು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಉದ್ಯೋಗದಿಂದ ವಂಚಿತರಾಗ್ತಾರೆ ಅಂತ ಪ್ರತಿಭಟನೆ ಮಾಡ್ತಾರೆ. ಅದೆಲ್ಲ ಸಾಧಕ ಬಾಧಕ ನೋಡಿದ್ಮೇಲೆ ನಮಗೆ ತಿಳಿದು ಬಂದಿದ್ದೇನಪ್ಪ ಅಂದರೆ 2022ರಲ್ಲಿ C&R ರೂಲು ಹಿಂದಿನ BJP ಸರ್ಕಾರ ಚೇಂಜ್ ಮಾಡಿದೆ. ಸೊ ಆ ಲೋಪವನ್ನು ತಿದ್ದಬೇಕು ಅಂದರೆ 2-3 ತಿಂಗಳಾಗುತ್ತೆ. ಮತ್ತು ಅದರ ಹೊರತುಪಡಿಸಿ ಇನ್ನೂ 3-4 ಬೇಡಿಕೆಗಳು ಕೂಡ ವಿದ್ಯಾರ್ಥಿಗಳಿತ್ತು. ಸೊ ಅವೆಲ್ಲನೂ ಕೂಡ ಪರಿಶೀಲನೆ ಮಾಡಬೇಕಂದ್ರೆ ಒಂದು ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಿ ಅವರೆಲ್ಲ 4 ಬೇಡಿಕೆಗಳೇನಿದೆ ಅದನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿಬಿಟ್ಟು ಒಂದು 15-20 ದಿನದಲ್ಲಿ ರಿಪೋರ್ಟ್ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ರವಿವಾರ ಏನು ಎಕ್ಸಾಮ್ ಇತ್ತು ಅದನ್ನು ನಾವು ತಾತ್ಕಾಲಿಕವಾಗಿ ಮುಂದೂಡಿದ್ದೇವೆ. ಆದಷ್ಟು ಬೇಗ ಹೊಸ ದಿನಾಂಕಗಳನ್ನು ನಾವು ಪ್ರಕಟಿಸ್ತೇವೆ. ಸೊ 1 ತಿಂಗಳ ಒಳಗಡೆ ರಿಪೋರ್ಟು ಬರುತ್ತೆ ಮತ್ತು ಅದರ ಆಧಾರದ ಮೇಲೆ ಏನೇನು ಲೋಪಗಳಿದೆ ಅದನ್ನು ಸರಿಪಡಿಸಿ KA ಮುಖಾಂತರ ಒಂದು ಹೊಸ ಡೇಟನ್ನು ನಾವು ನಿಗದಿಪಡಿಸ್ತೀವಿ ಆದಷ್ಟು ಬೇಗ. ಅವ್ರು ಮಾಡ್ತಾ ಇರುವಂಥ ಸಿಲೆಬಸ್ಸು ಮತ್ತು ಇಂಜಿನಿಯರಿಂಗ್ನಲ್ಲಿ ಏನು ಬಯೋಟೆಕ್ನಾಲಜಿದಿದೆ ಸ್ವಲ್ಪ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನು ನೀವು ಸಮಾನವಾಗಿ ಹೋಲಿಕೆ ಮಾಡಿ ಎ ಒ ಅಥವಾ ಅಸಿಸ್ಟೆಂಟ್ ಎ ಒಗಳಿಗೆ ನೀವು ಅವಕಾಶ ಮಾಡಿಕೊಟ್ರೆ ಭಾಳ ಕಷ್ಟ ಆಗುತ್ತೆ ಮತ್ತು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಉದ್ಯೋಗದಿಂದ ವಂಚಿತರಾಗ್ತಾರೆ ಅಂತ ಪ್ರತಿಭಟನೆ ಮಾಡ್ತಾರೆ. ಅದೆಲ್ಲ ಸಾಧಕ ಬಾಧಕ ನೋಡಿದ್ಮೇಲೆ ನಮಗೆ ತಿಳಿದು ಬಂದಿದ್ದೇನಪ್ಪ ಅಂದರೆ 2022ರಲ್ಲಿ C&R ರೂಲು ಹಿಂದಿನ BJP ಸರ್ಕಾರ ಚೇಂಜ್ ಮಾಡಿದೆ. ಸೊ ಆ ಲೋಪವನ್ನು ತಿದ್ದಬೇಕು ಅಂದರೆ 2-3 ತಿಂಗಳಾಗುತ್ತೆ. ಮತ್ತು ಅದರ ಹೊರತುಪಡಿಸಿ ಇನ್ನೂ 3-4 ಬೇಡಿಕೆಗಳು ಕೂಡ ವಿದ್ಯಾರ್ಥಿಗಳಿತ್ತು. ಸೊ ಅವೆಲ್ಲನೂ ಕೂಡ ಪರಿಶೀಲನೆ ಮಾಡಬೇಕಂದ್ರೆ ಒಂದು ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಿ ಅವರೆಲ್ಲ 4 ಬೇಡಿಕೆಗಳೇನಿದೆ ಅದನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿಬಿಟ್ಟು ಒಂದು 15-20 ದಿನದಲ್ಲಿ ರಿಪೋರ್ಟ್ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ರವಿವಾರ ಏನು ಎಕ್ಸಾಮ್ ಇತ್ತು ಅದನ್ನು